ಅಂಗಡಿಯಲ್ಲಿ ಕುಳಿತಿದ್ದ ಮಹಿಳೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಹೃದಯಾಘಾತದಿಂದ ಮಹಿಳೆ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಅಂಗಡಿಯಲ್ಲಿ ಕುಳಿತಿದ್ದ ಮಹಿಳೆ ಏಕಾಏಕಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಹೃದಯಾಘಾತದಿಂದ ಮಹಿಳೆ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದೆ. ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲೇ ಮಹಿಳೆ ಕೊನೆಯುಸಿರೆಳೆದಿದ್ದಾರೆ. ದಿದ್ದಗಿ ತಾಂಡ ನಿವಾಸಿ 52 ವರ್ಷದ ಜಯಾಬಾಯಿ ಮೃತಪಟ್ಟ ದುರ್ದೈವಿ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ದಿದ್ದಗಿ ತಾಂಡದ ನಿವಾಸಿ ಇವರು. ಮಹಿಳೆ ಕುಸಿದು ಬಿದ್ದ ತಕ್ಷಣ ಅಲ್ಲಿ ಸ್ಥಳೀಯರು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಜಯಾಬಾಯಿ ಮೃತಪಟ್ಟಿದ್ರು. ಇನ್ನು ಮೇಲ್ನೋಟಕ್ಕೆ ಹೃದಯಾಘಾತದಿಂದ ಮಹಿಳೆ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನಷ್ಟೇ ಆಸ್ಪತ್ರೆಯಲ್ಲಿ ಅವರ ಒಂದು ಪೋಸ್ಟ್ ಮಾರ್ಟಮ್ ನಂತರ ಯಾಕೆ ಈ ರೀತಿ ಆಯಿತು ಎನ್ನುವಂತಹ ನಿಖರವಾದ ಕಾರಣ ತಿಳಿದು ಬರಲಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸಾವನ್ನಪ್ಪಿರುವಂತಹ ಮಹಿಳೆ ಈಕೆ ದಿದ್ದಗಿ ತಾಂಡ ನಿವಾಸಿ 52 ವರ್ಷದ ಜಯಾಬಾಯಿ ಮೃತಪಟ್ಟಿರುವಂಥದ್ದು. ಅಂಗಡಿಯಲ್ಲಿ ಕುಳಿತಿರ್ತಾರೆ, ಏಕಾಏಕಿ ಮಹಿಳೆ ಕುಸಿದು ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಹೃದಯಾಘಾತದಿಂದ ಮಹಿಳೆ ಸಾವನ್ನಪ್ಪಿರಬಹುದು ಎನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಹೃದಯಾಘಾತ ಎನ್ನುವಂಥ ಸಮಸ್ಯೆ ಅಥವಾ ಹೃದಯಾಘಾತದಿಂದ ಸಾವು ಹೆಚ್ಚಾಗ್ತಾ ಇದೆ. ಹೀಗಾಗಿ ಏಕಾಏಕಿ ಈಕೆ ಕುಸಿದು ಬಿದ್ದು ಸಾವನ್ನಪ್ಪಿರೋದ್ರಿಂದ ಹೃದಯಾಘಾತದಿಂದ ಈ ಒಂದು ಸಾವು ಉಂಟಾಗಿರಬಹುದು ಎನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಇನ್ನು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲೇ ಮಹಿಳೆ ತೀರ್ಕೊಂಡಿದ್ದಾರೆ. ದಿದ್ದಗಿ ತಾಂಡ ನಿವಾಸಿ 52 ವರ್ಷದ ಜಯಾಬಾಯಿ ಮೃತಪಟ್ಟಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಏಕಾಏಕಿ ಅಂಗಡಿಯಲ್ಲಿ ಕುಳಿತಿದ್ದಂತಹ ಮಹಿಳೆ ಈಗ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ಹೃದಯಾಘಾತದಿಂದ ಮಹಿಳೆ ಸಾವನ್ನಪ್ಪಿರಬಹುದು ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಏನಿದೆ ಹೆಚ್ಚಿನ ಡೀಟೇಲ್ಸ್, ಯಾರಿ ಮಹಿಳೆ, ಏನಾಯ್ತು ಅಂತ? ಸಿಂಚನ ನೋಡಬಹುದು, ರಾಜ್ಯದಲ್ಲಿ ಹೃದಯಾಘಾತ ಆಗ್ತಕ್ಕಂಥ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ. ಒಂದು ಕಡೆ ಯುವಕರಲ್ಲಿ ಈ ರೀತಿಯಾದಂತ ಘಟನೆ ಆತಂಕಕ್ಕೆ ಈಡು ಮಾಡಿದೆ ಮತ್ತು ವೈದ್ಯ ಲೋಕಕ್ಕೆ ಇದು ಒಂಥರ ಅಚ್ಚರಿ ಅಂತಾನೆ ಹೇಳ್ಬೋದು. ಮೊನ್ನೆ ತಾನೇ ಆರೋಗ್ಯ ಸಚಿವರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನೋಡೋದಾದ್ರೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ದಿದ್ದಗಿ ತಾಂಡ ನಿವಾಸಿಯಾದಂತ ಜಯಮಾಲಾಬಾಯಿ ಅಂದ್ರೆ ಜಯಾಬಾಯಿ 52 ವರ್ಷದ ಮಹಿಳೆ ಏನಿದ್ದಾಳೆ, ಆಕೆ ಅಂಗಡಿಯಲ್ಲಿ ಕುತ್ಕೊಂಡಂತ ಸಂದರ್ಭದಲ್ಲಿ ವ್ಯಾಪಾರ ಮಾಡ್ತಕ್ಕಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆಕೆಗೆ ಎದೆನೋವು ಕಾಣಿಸ್ಕೊಂಡ ತಕ್ಷಣ ಆಕೆ ಕುಸಿದು ಬೀಳ್ತಾಳೆ. ಅಲ್ಲೇ ಇರ್ತಕ್ಕಂತ ಸ್ಥಳೀಯರು ಕೂಡ ಆಕೆಯನ್ನ ಸ್ಥಳೀಯ ಆಸ್ಪತ್ರೆಗೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸ್ತಕ್ಕಂತ ಪ್ರಯತ್ನಗಳು ಕೂಡ ಸಾಕ್ತವೆ. ಆದ್ರೆ ಮಾರ್ಗ ಮಧ್ಯದಲ್ಲೇ ಜಯಾಬಾಯಿ ಕೂಡ ಮೃತಪಡ್ತಾಳೆ. ಒಂದ್ ಕಡೆ ವೈದ್ಯರು ಕೂಡ ಇದನ್ನ ಸ್ಪಷ್ಟಪಡಿಸ್ತಾರೆ, ಇಲ್ಲ ಹೃದಯಾಘಾತ ಆಗಿದೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಮನೆಯವರು ಕೂಡ ದುಃಖದಲ್ಲಿದ್ದಾರೆ. ಇನ್ನೊಂದ್ ಕಡೆ ನೋಡೋದಾದ್ರೆ ಆರೋಗ್ಯ ಇಲಾಖೆ ಕೂಡ ತಲೆ ಕೆಡಿಸ್ಕೊಂಡಿದೆ. ಯಾಕಂತ ಹೇಳಿದ್ರೆ ಮೇಲಿಂದ ಮೇಲೆ ಈ ರೀತಿಯಾದಂತಹ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಇದು ಏನಕ್ಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಯಾಕಂದ್ರೆ ಆಹಾರ ಪದ್ಧತಿ ಮತ್ತೆ ಫಿಸಿಕಲಿ ಅಂದ್ರೆ ವ್ಯಾಯಾಮ ಇಲ್ಲದೆ ಇರೋದ್ರಿಂದ, ಕೂತಲೇ ಕೂಡೋದ್ರಿಂದ, ಮೊಬೈಲ್ ಅನ್ನ ಅತಿಯಾಗಿ ಬಳಸೋದ್ರಿಂದ ಅಂತಕ್ಕಂಥದ್ದು ಕೂಡ ಒಂದ್ ಕಡೆ ಈ ರೀತಿಯಾದಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಹೃದಯಾಘಾತ ಯುವಕರಲ್ಲಿ ಒಂದಿಷ್ಟು ಆತಂಕವನ್ನ ತಂದೊಡ್ಡಿರೋದಲ್ಲದೆ ಮತ್ತು 40 ದಾಟಿರ್ತಕ್ಕಂತ 40-50 ವಯಸ್ಸಿನ ಯುವಕ ಮತ್ತು ಯುವತಿಯರಲ್ಲಿ ಮತ್ತು ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಇದು ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು ಕೂಡ ಎಲ್ಲೋ ಒಂದ್ ಕಡೆ ಆತಂಕಕ್ಕೀಡು ಮಾಡಿದೆ ಅಂತಾನೆ ಹೇಳ್ಬೋದು ಸಿಂಚನಾ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.